ದಿನಗಳ ಹಿಂದೆ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷೆಯಾದ ಶ್ರೀಮತಿ ಸವಿತಾ ಕಲ್ಯಾಣಿ ಅವರು ಬಿಜೆಪಿಯ ಮಹಿಳಾ ಮೋರ್ಚಾದ ಸದಸ್ಯರಾದ ಸುಜಾತಾ ಸಾರವಾಡ್ ಅವರು ಸೇರಿ ಯಾರೋ ಹೇಳಿಕೊಟ್ಟಂತ ವಿಚಾರಗಳನ್ನ ಇಟ್ಕೊಂಡು ಯಾರೋ ಪ್ರಚೋದನೆ ಕೊಟ್ಟು ನಮ್ಮ ವಿರುದ್ಧ ಒಂದು ಪತ್ರಿಕಾಗೋಷ್ಠಿ ಮಾಡಿಸ್ಯಾರ. ಆ ಮುಗ್ಧ ಹೆಣ್ಮಕ್ಕಳನ್ನ ಮುಂದೆ ಇಟ್ಟುಕೊಂಡು ಯಾರು ನಮ್ಮ ಹೆಸರು ಕೆಡಿಸುವಂತ ಷಡ್ಯಂತ್ರದ ರಾಜಕಾರಣ ಮಾಡಕತ್ತಾರ, ನಮ್ಮ ಹೆಸರು ಕೆಡಿಸಿ ಇಲ್ಲ ಸಲ್ಲದ ವಿಚಾರಗಳನ್ನ ಅವ್ರಿಗೆ ಯಾವುದೋ ಒಂದು ಟೆಂಡರ್ ಕೆಲಸ ಅಥವಾ ಒಂದು ಯಾವುದೋ ಸರ್ಕಾರಿ ಟೆಂಡರ್ ಕೆಲಸ ಕೊಡ್ತಂತ ಆಮಿಷ ಒಡ್ಡಿ ನಾವು ಜನವರಿ ತಿಂಗಳಲ್ಲಿ ಪಕ್ಷದ ಅಸಮಾಧಾನದ ಕುರಿತು ಪಕ್ಷದ ವ್ಯವಸ್ಥೆ ಒಳಗ ಏನು ಕೆಟ್ಟ ಹೊಂಟೈತಿ ಅದರ ವಿರುದ್ಧ ನಾವು ಅನೇಕ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ತಾಲೂಕಾ ಪಂಚಾಯತ್ ಅನೇಕ ಹಿರಿಯ ಕಾರ್ಯಕರ್ತರು ಎಲ್ಲರೂ ಸೇರಿ ಪಕ್ಷದ ವ್ಯವಸ್ಥೆ ಸರಿ ಆಗ್ಬೇಕು ಇಲ್ಲಿ ಅಂತ ಹೇಳಿ ಒಂದು ಗಮನ ಸೆಳೆಯುವ ಸಲುವಾಗಿ ನಾವು ಅನೇಕ ಜನ ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ವಿ. ಅಲ್ಲಿ ನಾವು ಸವಿತಾ ಕಲ್ಯಾಣಿ ಅವರಲ್ಲಿ ಸವಿತಾ ಸಾರವಾಡ್ ಅವ್ರನ್ನ ನಾವು ಕರೆದಿರಂಗಿಲ್ಲ. ಅವರು ಈ ಸಭೆ ನಡೆಯತಕ್ಕಂಥದ್ದು ವಿಷಯ ಗೊತ್ತಾಗಿ ಅಲ್ಲಿ ಬಂದ್ವಿ ಅಂತಕ್ಕೆ ನಮ್ಗೆ ಅವತ್ತು ಹೇಳಿದ್ರು. ನನಗೆ ಬಂದ್ ಕೂಡಲೇ ಹೇಳಿದ್ರು, ಉಮೇಶ್ ಅಣ್ಣ ನೀವು ಇವತ್ತು ರಾಜೀನಾಮೆ ಕೊಡತ್ತೀರಿ, ನಾವು 3-4 ತಿಂಗಳ ಹಿಂದೆ ಒಬ್ಬ ಬಿಜೆಪಿಯ ಹಿರಿಯ ನಾಯಕರ ಸಲಹೆ ಮೇರೆಗೆ ನೀವು ಮಹಿಳಾ ಮೋರ್ಚಾದ ಎಲ್ಲಾ ಹೆಣ್ಮಕ್ಳು ಸೇರಿ ನೇರವಾಗಿ ಶಾಸಕರ ಕೈಗೆ ಅಕ್ಟೋಬರ್ ತಿಂಗಳಲ್ಲಿ ಅವರು ರಾಜೀನಾಮೆ ಶಾಸಕರ ಮನೆಗೆ ಹೋಗಿ ಕೊಟ್ಟು ಬಂದಿದ್ದು ನಮ್ಮ ಮುಂದೆ ಹೇಳ್ಯಾರ. ಈಗ ಅವರು ಯಾವ ಆಶೆ ಆಮಿಷ ಸಲುವಾಗಿ ಅಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂತದ್ದು, ಸಮಾಜದಲ್ಲಿ ನಮ್ಮ ಮಾನಹಾನಿ ಮಾಡುವಂತ ಕೆಲಸಕ್ಕೆ ಯಾರು ಇದನ್ನ ಹಿಂದೆ ಈ ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಟುಕೊಂಡು ಮುಗ್ಧ ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಕೊಂಡು ಅವ್ರಿಗೆ ಆಶಾ ಆಮಿಷ ಒಡ್ಡಿ ಹಿಂದೆ ಷಡ್ಯಂತ್ರದ ರಾಜಕಾರಣ ಯಾರು ಮಾಡಕತ್ತಾರ ಅವ್ರಿಗೆ ಸರಿಯಾಗಿ ಎಚ್ಚರಿಕೆಯಿಂದ ಇರಬೇಕು. ನಾನು ಯಾರು ನಾನು ಏನು ಅಂತಕ್ಕೆ ಇಡೀ ಸಮಾಜಕ್ಕೆ ಗೊತ್ತು, ಇಡೀ ಜಿಲ್ಲಾಕ್ಕೆ ಗೊತ್ತು. ಎಲ್ಲರ ನನ್ನನ್ನ ಬಗ್ಗಿಸ್ತೀರಿ ಮಣಿಸ್ತೀನಿ, ನನ್ನ ಹೆಸರು ಕೆಡಿಸ್ತೀನಿ, ಇಂಥ ಹೆಣ್ಮಕ್ಳು ಇಟ್ಕೊಂಡು ಅನ್ನೋದು ನೀವು ಇಂಥದ್ ಮಾಡಿ ದೊಡ್ಡವ್ರು ಆಗ್ತೀರಿ ಅಂತ ಯಾರಾದ್ರೂ ಇದ್ರ ಹಿಂದೆ ಕೆಲಸ ಮಾಡತ್ತಿರಲ್ಲ, ಬಹಳ ಎಚ್ಚರಿಕೆದಿಂದ ಇರ್ಬೇಕು. ಇಲ್ಲೇ ನಾವು ರಾಜೀನಾಮೆ ಕೊಟ್ಟು 7 ತಿಂಗಳಾತು. 7 ತಿಂಗಳಾದ್ಮೇಲೆ ಇಂಥ ದುಷ್ಟ ಬುದ್ಧಿ ಇವ್ರ ತಲೆ ಒಳಗೆ ಯಾಕೆ ಹೊಳಿತು, ಯಾಕೆ ಬತ್ತು ಅಂದ್ರೆ ಒಂದು ಪತ್ರ ಕಾರಣ ಐತಿ ಅದ್ರಾಗ. ಇದೇ ಒಂದು RTI ಅರ್ಜಿ ಕಾರಣ. ಇದಕ್ಕೆ RTI ಅರ್ಜಿ ನನಗೆ ಮಾಹಿತಿ ಬೇಕಾಗಿತ್ತು. ನಾ RTI ಮೂಲಕ ನಾನು ಅದು ಕಾಯ್ದೆಸರಿ ಅರ್ಜಿ ಕೇಳಿನಿ. ಅರ್ಜಿ ಹೋದ ಮರುದಿವ್ಸನೇ ನನಗೆ 1-2 ಫೋನ್ ಕಾಲ್ ಬರ್ತಾವ. ಫೋನ್ ಕಾಲ್ ಬಂದು ಅವ್ರು ವಿನಂತಿಲೆ ಅದು ಪ್ರಾಬ್ಲಮ್ ಆಕೈತಿ, ಅರ್ಜಿ ವಾಪಸ್ ತೆಗಿಬೇಕಂತ ಹೇಳಿದ್ರ ನಾವು ತಕೊಂಡ್ ಬಿಡ್ತಿದ್ದೀವಿ. ಫೋನ್ ಹಚ್ಚಿದಂತ ವ್ಯಕ್ತಿ ನನಗೆ ಧಮಕಿ ಹಾಕೋ ರೀತಿಲಿ ಮಾತಾಡಿದ್ರಿಂದ ಅವ್ರ ಹೆಸರು ನಾ ಹೇಳಂಗಿಲ್ಲ, ಹಿರಿಯರದಾರ. ಧಮಕಿ ಹಾಕಿದ ರೀತಿ ಒಳಗೆ ಹೇಳಿದಂತ್ರ ನಾನು ನೇರವಾಗಿ ಹೇಳಿದ್ನಿ, ನಾ ಲೀಗಲ್ ಆಗ್ಯದ ಅರ್ಜಿ ಬರ್ದೀನಿ, ನನಗ ಸಂಬಂಧಪಟ್ಟವರು ಉತ್ತರ ಕೊಟ್ರ ಸಾಕು, ನಾವ್ ಯಾವುದೇ ಕಾರಣಕ್ಕೂ ಅರ್ಜಿ ವಾಪಸ್ ತೆಗಿಯಂಗಿಲ್ಲ, ವಿನಂತಿ ಮಾಡಿದ್ರೆ ತಕ್ಕೋತಿದ್ನೆ. ಅದು ನೀ ತಕ್ಕೊಳ್ಳಿಕ್ಕ ಬೇರೆ ಆಕೈತಿ ಇದು ಆಕೈತಿ ಅಂತ ಹೇಳಿದಕ್ಕ ನಾನು ಧಮಕಿಗೆ ಬಗ್ಗು ಮಗ ಅಲ್ಲ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಅದೇನೆ. ವಿನಂತಿ ಮ್ಯಾಗ ಕೆಲಸ ನಡೀತೈತೆ. ಅದಕ್ಕೆ ಅದು ಮರುದಿವ್ಸನೇ ಈ ಹೆಣ್ಮಕ್ಳನ್ನ ಕರೆದು ಆಶೆ ಆಮಿಷ ಒಡ್ಡಿ ಎಲ್ಲಿ ಕರೆದು ಇವ್ರ ಕೈಗೆ ದುಡ್ಡು ಕೊಟ್ಟು ಪ್ರೆಸ್ ಮೀಟ್ ಮಾಡಕ್ ಪ್ರಚೋದನೆ ಮಾಡ್ಯಾರ ಅನ್ನೋದು ನನಗೆಲ್ಲಾ ವಿಷಯ ಗೊತ್ತು. ಮತ್ತೆ ಇದೇ ನಮ್ಮ ಮ್ಯಾಗ ಆರೋಪ ಮಾಡಿದಂತ ಹೆಣ್ಮಕ್ಳು ಮಾತಾಡಿದಂತ ಆಡಿಯೋ ರೆಕಾರ್ಡ್ಗಳು ನಮ್ಮ ಹತ್ತಿರ ಅದಾವು. ಮತ್ತ ಈಗಾಗಲೇ ನೀವು ಪತ್ರಿಕಾಗೋಷ್ಠಿಗೆ ಬರೋಕಿನ ಮೊದಲ ನಿಮ್ಗೆ ನಾ ಕೆಲವಷ್ಟು ವಿಡಿಯೋಗಳು ಸೆಂಡ್ ಮಾಡೀನಿ. ಇದ್ರ ಒಳಗ ಮೀಟಿಂಗ್ ಒಳಗ ಅವ್ರು ಹೆಂಗ ಕೂತಾರ ನೋಡತ್ರಿ. ಮೋಸ ಮಾಡಿ
ನಮ್ ಸಹಿ ಹಾಕ್ಸ್ಕೊಂಡ್ರು ಅತ್ತಕ್ಕೆ ಆ ಒಬ್ಬ ಹೆಣ್ಮಗಳು ಜವಾಬ್ದಾರಿಯಿಂದ ಮಾತಾಡಬೇಕಾಗಿತ್ತು. ಮೋಸ ಮಾಡಿ ಸಹಿ ಹಾಕ್ಸ್ಕೊಂಡಾರತ್ತಕ್ಕೆ ಆ ಹೆಣ್ಣು ಮಗಳು ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದಂತವ್ರು ಹೇಳ್ತಾರ, ತಂಗಿ ನೀನು ಜವಾಬ್ದಾರಿಯುತ ತಾಲೂಕ ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡಿ, ನೀ ಅಧ್ಯಕ್ಷ ಒಳಗಿದ್ದಂಗ ಸೋದರಿ ಅಧ್ಯಕ್ಷ ಸ್ಥಾನದಾಗಿದ್ದಾಗ ಇದೇ ರೀತಿ ಕಣ್ಣು ಮುಚ್ಚಿ ಸಹಿ ಮಾಡಿ ಆ ಇಲಾಖೆ ಒಳಗೆ ಎಷ್ಟು ಭ್ರಷ್ಟಾಚಾರಕ್ಕೆ ಕಾರಣ ಆಗಿರಬಹುದು ನೀನು ಅಂತ ಹೇಳ್ಬೇಕು ಆ ಸೋದರಿ ನಮಗ. ಒಬ್ಬ ತಾಲೂಕ ಪಂಚಾಯತದ ಮಾಜಿ ಅಧ್ಯಕ್ಷ ಆಗಿ ಅಷ್ಟು ವಿವೇಚನೆ ಇರ್ಲಾರ್ದ ಯಾರೋ ಹೇಳ್ಕೊಟ್ಟಿದ್ದು ಮಾತಾಡ್ತಿಲ್ವಾ? ಇದು ಎಷ್ಟು ಸರಿ ಅಂತಕ್ಕೆ ನಾ ಅವ್ರಿಗೆ ಪ್ರಶ್ನೆ ಮಾಡ್ತೇನೆ. ನಮ್ಮನ್ನ ನಾವೆಲ್ಲ 20-30 ವರ್ಷದಿಂದ ಅನೇಕ ಹೋರಾಟ ಸಂಘರ್ಷದ ಮೂಲಕ ನಾವು ಕೆಲಸ ಮಾಡ್ಕೊತ ಬಂದೀವಿ. ಹಿಂದೂ ಸಂಘಟನೆ ಮೂಲಕ ಆತು, ನಂತರ ಭಾಜಪ ಆತು, ಅನೇಕ ನಮ್ಮಂತ ಸಾವಿರಾರು ಜನ ಕಾರ್ಯಕರ್ತರ ಪರಿಶ್ರಮ ಹೋರಾಟ ಸಂಘರ್ಷದಿಂದ ಬಿಜೆಪಿ ಬೆಳೆದೈತೆ. ನಾವಿಲ್ಲಿ ಚಾಕ್ರಿ ಮಾಡ್ಕೊಂಡು ಬಂದಂತಾರಲ್ಲ. ನಮ್ಮನ್ನ ನೈತಿಕವಾಗಿ ಎದುರಿಸ್ಲಿಕ್ಕ ಆಗ್ಲಾರ್ದಂತವ್ರು, ನಮ್ಮನ್ನ ನೈತಿಕವಾಗಿ ಮಾತಾಡ್ಸಕ್ ಧೈರ್ಯ ಇಲ್ಲಂತವ್ರು ಈ ರೀತಿ ಹೆಣ್ಣು ಮಕ್ಕಳನ್ನ ಮುಂದಿಟ್ಟು ಷಡ್ಯಂತ್ರ ಮಾಡಾಕತ್ತಾರ. ಇದು ಬಾರಿ ಬರುವಂತ ದಿವಸ ಒಳಗಿದ್ದು ನಿಮ್ಗೆ ಯಾರಿದ್ರ ಹಿಂದೆ ಇದಿರಲ್ಲ ಅದು ನಮಗ್ ಗೊತ್ತಾಗೈತೆ. ಬಾರಿ ಪೆಟ್ಟು ತಿತ್ತೀರಿ ಅನ್ನೋದು ಎಚ್ಚರಿಕೆ ಇರ್ಲಿ. ಇಲ್ಲಿ ನಾವು ಒಂದು 4 ಜನ ಅಷ್ಟೇ ಕಾರ್ಯಕರ್ತರು ಗೊತ್ತಿಲ್ಲ. ಇಡೀ ಜಮಖಂಡಿ ವಿಧಾನಸಭಾ ಕ್ಷೇತ್ರದಾಗ ಪರಿಸ್ಥಿತಿ ಏನಾಗೈತಿ, ಸಂಘಟನೆ ಏನಾಗೈತಿ. ನಮ್ಗೇನ ಏನಾದ್ರೂ ಕೊಡ್ರತಕ್ಕೆ ಧ್ವನಿ ಎತ್ತಿದ್ವ? ಪಕ್ಷದ ವ್ಯವಸ್ಥೆ ಸರಿ ಆಗ್ಲಿ, ಪಕ್ಷದ ಸಂಘಟನೆ ಬಲಿಷ್ಠ ಆಗ್ಲಿ, ಪಕ್ಷ ಇಲ್ಲಿ ಯಾವತ್ತೂ ಸೋಲ್ಬಾರ್ದು, ಪಕ್ಷಕ್ಕಾಗಿ ದುಡಿದಂತ ಎಲ್ಲಾ ವರ್ಗದ ಕಾರ್ಯಕರ್ತರನ್ನ ಅತ್ಯಂತ ಗೌರವದಿಂದ ಕಾಣ್ರಿ ಎತ್ತೈಕೆ ನಾವು ಇವರಲ್ಲಿ ಅನೇಕ ಸಾರಿ ವಿನಂತಿ ಮಾಡಿಕೊಂಡು ನಂತರ ನಾವು ಅಲ್ಲಿ ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದು. ಇನ್ನೊಂದು ವಿಶೇಷವಾಗಿ ನಾ ಆರೋಪ ಮಾಡ್ತೀನಿ, ಇದು ಸತ್ಯ ಐತೆ. ಹಿಂದುತ್ವ, ಹಿಂದೂ ಸಂಘಟನೆ ಪಾರ್ಟಿಯಲ್ಲಿ ಅವತ್ತಿನ ಬಿಜೆಪಿದು ಬೀಜ ಇರಲಾರ ಸಂದರ್ಭದಾಗೂ ಸಹಿತ ಇಲ್ಲಿ ಮುಂದೆ ನಿಂತು ಹೋರಾಟ ಮಾಡಿ ಪಕ್ಷ ಬೆಳೆಸಿದಂತವ್ರು, ಪಕ್ಷದ ಸಂಘಟನೆಯನ್ನ ಮಾಡಿ ಬೆಳೆಸಿದಂತವ್ರು ಯಾರಾದ್ರೂ ಇದ್ರಾಗ ಹಿಂದುಳಿದ ವರ್ಗದ ಕಾರ್ಯಕರ್ತರು ಸಾಕಷ್ಟು ಅದಾರ, ಕ್ಷತ್ರಿಯ ವರ್ಗಕ್ಕೆ ಸೇರುವಂತ ಕಾರ್ಯಕರ್ತರು ಸಾಕಷ್ಟು ಅದಾರ, ದಲಿತ ವರ್ಗಕ್ಕೆ ಸೇರುವಂತ ಸಣ್ಣ ಸಣ್ಣ ಸಮುದಾಯದ ಕಾರ್ಯಕರ್ತರು ಸಾಕಷ್ಟು ಅದಾರ. ದುಡ್ದಾರ ಅವರು ತಮ್ಮ ಜೀವನ ಯೌವನ ಮನೆಯಿಂದ ದುಡ್ಡು ಹಾಕಿ ಪಾರ್ಟಿ ಬೆಳೆಸಿ ಇಲ್ಲಿ ಇನ್ನೂ ಅದಾರ. ಆದ್ರ ಅಂತ ಪುಣ್ಯಾತ್ಮ ಕಾರ್ಯಕರ್ತರಿಗೆ, ಹಿಂದುಳಿದ ವರ್ಗದ ಕಾರ್ಯಕರ್ತರಿಗೆ, ದಲಿತ ವರ್ಗಕ್ಕೆ ಸೇರಿದಂತ ಕಾರ್ಯಕರ್ತರಿಗೆ, ಕ್ಷತ್ರಿಯ ವರ್ಗದ ಕಾರ್ಯಕರ್ತರನ್ನ ಹುಡುಕ್ಯಾಡಿ ಟಾರ್ಗೆಟ್ ಮಾಡಿ ತುಳಿಯುತ್ತಿರ್ಲ. ಇದು ಬರುವಂತ ಚುನಾವಣೆ ನೀವು ಭಾರಿ ಪೆಟ್ಟು ಕೊಡದೈತೆ ಅನ್ನೋದು ನೆನಪಿರ್ಲಿ. ನಾವೆಲ್ಲ ಒಟ್ಟಿಗೆ ಸೇರಿದ್ರೆ 73% ವೋಟರ್ಸ್ ಆಗ್ತೀವಿ. ಅದನ್ನ ಕಾಯ್ಕೊಳ್ಳುವಂತ ದೊಡ್ಡ ಗುಣ ಮಾಡೋ ಬಿಟ್ಟು ಹೆಣ್ಣು ಮಕ್ಕಳನ್ನ ಮುಂದಿಟ್ಕೊಂಡು ಇಂಥ ಹೇಡಿ ರಾಜಕಾರಣ ಮಾಡ್ತಿರಲ್ಲ, ನಿಮಗಿದು ಸರಿಯಾಗಿ ನಾವು ಹೇಳುವಂತ ಪಾಠ. ನಮ್ಮ ಹತ್ರ ಸಾಕಷ್ಟು ಎಲ್ಲ ಆಡಿಯೋ ವಿಡಿಯೋ ನಾವು ಸಂಬಂಧಪಟ್ಟವರಿಗೆ ಕಳಿಸ್ತಾ ಇದ್ದೀವಿ. ಮತ್ತ ಸಂದರ್ಭ ಬಂದ್ರ ನಾವು ಇದನ್ನ ಪೊಲೀಸ್ ಅಧಿಕಾರಿಗಳ ಮೂಲಕ ಹೋಗಿ ತನಿಖೆ ಮಾಡಕ್ಕೂ ಹಚ್ತೇವೆ. ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಗೂಬೆ ಕೂಡಿಸ್ಕೊಳ್ಳಲ್ಲ, ನಮ್ಮ ಅಪಪ್ರಚಾರ ನಾವು ಎಂದೂ ಸಹಿಸ್ಕೊಳಂಗಿಲ್ಲ. ಇದರ ಹಿಂದೆ ಯಾರಿದ್ದ ಹೇಡಿ ರಾಜಕಾರಣ ಮಾಡತ್ತಿರಲ್ಲ ಗಂಡಸರಲ್ಲೇ ನೀವು ಬರೀ ಮುಂದೆ ನಮ್ಮನ್ನ ಎದುರ್ಸಕ, ಹೆಣ್ಣು ಮಕ್ಕಳನ್ನ ಮುಂದಿಟ್ಕೊಂಡು ಆಟ ಆಡುವಂತ ನೀಚ ಕೆಲಸ ಮಾಡುವಂತದ್ದು ನೀವು ಬಿಡ್ರಿ. ಇಲ್ಲಿಕಂದ್ರೆ ಸರಿ ಇರಂಗಿಲ್ಲ. ಇದು ಏನಿದು ಒಂದು RTI ಅರ್ಜಿಗೆ ಉತ್ತರ ಕೊಡುವಂತ ಸರ್ಕಾರಿ ಅಧಿಕಾರಿ ಉತ್ತರ ಕೊಡ್ತಾನ, ನೀವೆಲ್ಲ ಯಾಕೆ ತಲೆ ಕೆಡಿಸ್ಕೊಂಡ್ರಿ? ಹಂಗಾದ್ರೆ ಎಷ್ಟು ನಡೀತಿರ್ಬೋದು ಇಲ್ಲಿ. ಸರ್ಕಾರಿದು ಒಂದು ಅರ್ಜಿ ಕೇಳಿದಕ್ಕೆ ಇಷ್ಟು, ಒಂದು ಸಣ್ಣ ಅರ್ಜಿಗೆ ಎಷ್ಟು ತಲೆ ಕೆಡಿಸ್ಕೊಂಡಿರಂದ್ರ ಏನೇನು ನಡೆಯಕತ್ತೈತಿ ಅಂತ ನಮಗ ಸಂಶಯ ಬರಕ್ ಸ್ಟಾರ್ಟ್ ಆಕಾವಿನ. ಬರೀ ಇದು ಒಂದು ಇಲಾಖೆಗೆ RTI ಅರ್ಜಿ ಹಾಕಿ ನಾವು ಕೇಳಿವಿ, ಇನ್ನ ಎಲ್ಲಾ ಇಲಾಖೆನೂ ಸ್ಟಾರ್ಟ್ ಮಾಡ್ತೇವಿ. ಎಲ್ಲೆಲ್ಲಿ ಏನೇನು ನಡೆದೈತಿ ಅನ್ನೋದು ಎಲ್ಲ ನಾವು ಮಾಹಿತಿ ಹಕ್ಕು ಆಧಾರ ಮೇಲೆ ತೆಗೆಯುವಂತ ಪ್ರಯತ್ನ ಮಾಡ್ತೀವಿ. ಮತ್ತೆ ಇಂಥವು ನಮ್ಮ ವಿರೋಧ ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ಎಷ್ಟು ಷಡ್ಯಂತ್ರ ಮಾಡಕ್ ನಿಮ್ಗೆ ತಾಕತ್ತೈತಿ, ಮಾಡಕ್ ಚಾಲು ಮಾಡ್ರಿ ನೋಡೋಣ. ಕಾರ್ಯಕರ್ತರ ಪಕ್ಷ ಮಾತೆತ್ತಿದ್ರು ಎಲ್ಲಾರು ತೆಗಿತಾರ. ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರೇ ಮಾಲಕರು
ಹಂಗ ಕಾರ್ಯಕರ್ತರನ್ನ ತುಳಿಯುವಂತ ಕೆಲಸ, ಕಾರ್ಯಕರ್ತರ ಮ್ಯಾಗ ಗೂಬೆ ಕೂಡ್ಸುವಂತ ಕೆಲಸ ಎಷ್ಟ್ ಹೀನ ಕೆಲಸ ಇದೆ. ಅದನ್ನ ಕೆಲಸ ಮಾಡಿದಂತವ್ರ ಜನಮಕ್ಕೆ ನಾಚಿಕೆ ಬರ್ಬೇಕದು. ಹಾ, ಒಬ್ಬ ಹೆಣ್ಮಕ್ಳನ್ನ ಬಳಸ್ಕೊಂಡು ಇಂಥ ಕೆಲಸ ಮಾಡ್ತಾರೆ, ಸಮಾಜ ನೋಡಿ ನಗ್ತೈತಿ. ಇಡೀ ತಾಲೂಕು ತುಂಬಾ ಕಾರ್ಯಕರ್ತರು ಫೋನ್ ಬರತಾವ ನಮಗ್, ನಿಮ್ ಕೂಡ ನಾವ್ ಅದೇವ್ರಿ ಅತ್ತಕ್ಕೆ, ಇಂಥ ಹೊಲಸ್ ಕೆಲಸ ಯಾರು ಮಾಡ್ಯಾರ ಅನ್ನೋ ಎಲ್ಲಾ ರೆಕಾರ್ಡಿಂಗ್ ಎಲ್ಲಾ ತೆಗಿಯಾಕತ್ತಾವ. ಅದಕ್ಕೆ ಇದನ್ನ ಯಾರ ಅದಾರಲ್ಲ ಅವ್ರು ಸರಳ, ಯಾರು ಇದನ್ನ ಷಡ್ಯಂತ್ರ ಮಾಡಿ ಅವ್ರಿಗೆ ಹೇಳಿ ಕಲಿಸಿ ಕೊಟ್ಟಾರಲ್ಲ, ಅದನ್ನ ಓಪನ್ ಆಗಿ ಬಂದು ಅದನ್ನ ಹೇಳಿ ನಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯುವಂತ ಕೆಲಸ ಏನು ಮಾಡಿರಲ್ಲ ಆ ಸೋದರಿಗಳು, ನೀವು ಬಂದು ಇದನ್ನ ಕ್ಷಮಾಪಣೆ ಕೇಳಬೇಕು. ಇರ್ಲಿಕ್ಕಂದ್ರ ನಾವು ಕಾನೂನು ರೀತಿಯಿಂದ ಇದನ್ನ ಹೆಜ್ಜೆ ಇಡ್ತೇವಿ. ಸತ್ಯಾಸತ್ಯತೆ ಹೊರಗೆ ಬರಬೇಕು. ಯಾವುದೇ ರೀತಿಯಿಂದ ನಮ್ಮ ವ್ಯಕ್ತಿತ್ವಕ್ಕೆ ಮಸಿ ಹಚ್ಚುವಂತ ಕೆಲಸ ನಾವು ಯಾವ್ದು ಸಹನ ಮಾಡ್ಕೊಳಂಗಿಲ್ಲ. ನೀವು ಮತ್ತೇನ್ರಿ ಕೇಳ್ರಿ. 1 ವಾರ ಗಡುವು ಕೊಡ್ತೇವೆ, 1 ವಾರ ಗಡುವು ಕೊಡ್ತೇವೆ. ಅಷ್ಟ್ರಾಗಿ ಇದನ್ನ ಯಾರು ಅವರಿಗೆ ಕಲಿಸಿ ಕೊಟ್ಟಾರೋ ಅವರ ಊರ್ ತುಂಬಾ ಹೇಳ್ಕೊತ ಅಡ್ಡಾಡತ್ತಾರ. ನನ್ನ ಬಾಯಿಲೆ ನಾ ಹೇಳಂಗಿಲ್ಲ. ಯಾರ ಮನಿಗೆ ಕರೆದ್ರು ಒಳಗ್ರು ಇಲ್ಲ, ಅವ್ರ ಕ್ಷಮಾಪಣೆ ಕೇಳಿ ಅವರೇ ಹೇಳ್ಬೇಕು. ಅದನ್ನ ಅದ ಹೆಣ್ಮಕ್ಳು ಕೇಳ್ಬೇಕು. ಯಾರೇ ಷಡ್ಯಂತ್ರಗೂ ಒಳಗಾಗಿ ಅವ್ರ ಇಲ್ಲ, ಅವರೇ ಹೇಳ್ತಾರ್ರಿ, ಅವ್ರ ರೆಕಾರ್ಡಿಂಗು ಬರ್ತಾವು. ನಾನ್ ನಿಮಗ ಬಿಡ್ತೀನಿ. ಮತ್ತೆ ಇಲ್ಲೊಂದು ಶಾಂಪಲ್ ಒಂದು ರೆಕಾರ್ಡಿಂಗ್ ತೋರ್ಸಂದ್ರ ನಾ ತೋರಿಸ್ತೀನಿ ನಿಮಗ. ಹೇಳಿ.